ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ಏನಪ್ಪ ಅಂತಂದರೆ 40 ಲಕ್ಷ BPL ಕಾರ್ಡ್ಗಳು ಈಗಾಗಲೇ ರದ್ದಾಗಿದ್ದಾವೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು 40 ಲಕ್ಷಕ್ಕೆ ಹೆಚ್ಚು BPL ರೇಷನ್ ಕಾರ್ಡ್ ಯಾಕೆ ರದ್ದಾಗಿದ್ದಾವೆ ಅಂತ ನೋಡೋದಾದರೆ, ಇಲ್ಲಿ ಬಡತನ ರೇಖೆ ಮೇಲಿರುವಂಥ ಏನಪ್ಪ ಅಂತಂದರೆ ವರ್ಗದವರು ಕೂಡ BPL ಕಾರ್ಡನ್ನು ಬಳಕೆ ಮಾಡುತ್ತಿರುವುದು ಪತ್ತೆಯಾಗಿದೆ. ಇಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿಯೇ ಸುಮಾರು ಶೇಕಡ ಏನಪ್ಪ ಅಂತಂದರೆ 20ರಷ್ಟು BPL ಕಾರ್ಡ್ಗಳು ಏನಪ್ಪ ಅಂತಂದರೆ ಅನರ್ಹವಾಗಿ ಪತ್ತೆಯಾಗಿರುವುದು ವಿಷಾದಕರ ಅಂತ ಹೇಳ್ಬೋದು. ಏನು ದುಬಾರಿ ವೆಚ್ಚದ ಆರೋಗ್ಯ ಸೇವೆ ಆಗಿರ್ಬೋದು, ಆಮೇಲೆ ಕೃಷಿ ಉದ್ದೇಶಿತ ಯೋಜನೆಗಳಾಗಿರ್ಬೋದು, ಏನು ವಸತಿ ಯೋಜನೆಗಳಿಂದ ನಾನಾ ರೀತಿಯ ಸರ್ಕಾರಿ ಸೌಲಭ್ಯಗಳಿಗಾಗಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ಗಳನ್ನ ಮಿತಿಮೀರಿ ಉಪಯೋಗನ ಮಾಡ್ತಿರೋವಂಥದ್ದು ಕಂಡು ಬಂದಿರುವಂಥದ್ದು. ಈ ಒಂದು ಕಾರಣಕ್ಕಾಗಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಏನು ರೇಷನ್ ಕಾರ್ಡನ್ನು ಯಾವ ಒಂದು ವರ್ಗದವರಿಗೆ ರದ್ದು ಮಾಡ್ತಾ ಇದ್ದಾರೆ ಮತ್ತು ನಿಯಮಗಳು ಏನು, ನೀವು BPL ಕಾರ್ಡ್ ಪಡೆಯೋದಕ್ಕೆ ನಿಯಮಗಳು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇನ್ನು ರೇಷನ್ ಕಾರ್ಡ್ ರದ್ದಾಗಲು ಪ್ರಮುಖವಾದಂಥ ಕಾರಣಗಳನ್ನು ನೋಡೋದಾದರೆ, ನೈಜ ದಾಖಲೆ ಅಂದರೆ ಆದಾಯ ಪ್ರಮಾಣ ಪತ್ರ ಅಂದರೆ ಸುಳ್ಳು ದಾಖಲೆಗಳನ್ನ ನೀಡಿ, ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ ಏನಪ್ಪ ಅಂತಂದರೆ 1,20,000ಕ್ಕಿಂತ ಒಳಗಡೆ ಇರುವಂಥ ಕುಟುಂಬದವರು ಮಾತ್ರ BPL ಕಾರ್ಡನ್ನು ಪಡೆಯುವಂಥದ್ದು. ಅದಕ್ಕೂ ಹೆಚ್ಚಿಗೆ ಪಡೆದಿರುವಂಥವ್ರು ರೇಷನ್ ಕಾರ್ಡ್ ರದ್ದಾಗಿದ್ದಾವೆ. ಇನ್ನು 6 ತಿಂಗಳಿಂದ ರೇಷನ್ ತೆಗೆದುಕೊಂಡಿಲ್ಲ, ಓಕೆನಾ. ಅಂದರೆ BPL ರೇಷನ್ ಕಾರ್ಡ್ ಇರುವವರು 6 ತಿಂಗಳಿಂದ ನೀವು ಅಕ್ಕಿಯನ್ನು ಪಡೆದುಕೊಂಡಿಲ್ಲ ಅಂತಂದರೆ, ರೇಷನ್ ಅಂಗಡಿ ಹೋಗಿಬಿಟ್ಟು ನೀವು ಪಡೆದುಕೊಂಡಿಲ್ಲ ಅಂತಂದರೆ ಅಂಥವ್ರ ಒಂದು ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಸುಳ್ಳು ದಾಖಲೆಗಳ ವಿವರ, ನೀವು ಏನಾದರೂ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವ್ರು ಕಡಿಮೆ ಆದಾಯ ತೋರಿಸಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ನೀವು BPL ಕಾರ್ಡ್ ಪಡೆದುಕೊಂಡಿದ್ದರೆ ಅಂಥವ್ರ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ. ಇನ್ನು ಕುಟುಂಬದಲ್ಲಿ ಸರ್ಕಾರಿ ನೌಕರಿ, ಓಕೆನಾ. ಸರ್ಕಾರದಲ್ಲಿ ಏನಪ್ಪ ಅಂದರೆ ಮಾನದಂಡ ಏನಂತ ಹೇಳಿದೆ ಅಂತಂದರೆ, ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು, ಅಂಥವರು BPL ಕಾರ್ಡನ್ನು ಪಡೆದುಕೊಂಡಿರಬೇಕು ಅಂತ ಹೇಳಿದರೆ. ಇನ್ನು ಅಂಥವ್ರು ಕೂಡ BPL ಕಾರ್ಡ್ ಪಡೆದುಕೊಂಡಿರೋರು ಗಮನಕ್ಕೆ ಬಂದಿದ್ದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬೋದು. ಇನ್ನು ದೊಡ್ಡ ವಾಹನ ಮಾಲೀಕರು, ಇಲ್ಲಿ ಬಿಳಿ ಬೋರ್ಡ್ ಹೊಂದಿರುವಂಥ ಮಾಲೀಕರ ಒಂದು ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು. ಇನ್ನು 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿ, ನಿಮ್ಮಲ್ಲಿ ಏನಪ್ಪ ಅಂತಂದರೆ 3 ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬೋದು. ಇನ್ನು ತೆರಿಗೆ ಪಾವತಿದಾರರು, ನೀವೇನಾದರೂ IT ರಿಟರ್ನ್ಸ್ ಅಂದರೆ ತೆರಿಗೆ ಪಾವತಿ ಮಾಡೋರಿದ್ದರೆ ಅಂಥವ್ರು ಕೂಡ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡೋದಾದರೆ, ನೀವು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಬರಬೇಕಾಗುತ್ತೆ. ಬಂದ ತಕ್ಷಣ ಈ ರೀತಿಯಾದ ಒಂದು ಪೇಜಲ್ಲಿ 3 ಡಾಟಾದ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಥಿತಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಈ ಪಡಿತರ ಚೀಟಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ತಾಲೂಕು, ಆಮೇಲೆ ತಿಂಗಳು, ಆಮೇಲೆ ವರ್ಷವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೋ ಅಂತ ಕೊಟ್ಟರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದಾದ ಒಂದು ಪಟ್ಟಿಯನ್ನು ತೋರಿಸುತ್ತೆ. ಇಲ್ಲಿ ಏನಪ್ಪ ಅಂತಾರೆ, ನಿಮ್ಮ ಒಂದು ಲಿಸ್ಟಲ್ಲಿ ಹೆಸರು ಸಿಗಲಿಲ್ಲ ಅಂತಂದರೆ ನೀವು ನೇರವಾಗಿ ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಈ ಸ್ಥಿತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ವಿಭಾಗಗಳಿದ್ದಾವೆ. ನಿಮ್ಮ ಒಂದು ಯಾವ ಡಿಸ್ಟಿಕ್ನಲ್ಲಿ ವಿಭಾಗ ಬರುತ್ತೆ, ಬೆಳಗಾವಿ ಡಿಸ್ಟಿಕ ಅಥವಾ ಕಲಬುರಗಿ ಡಿಸ್ಟಿಕ ಅಥವಾ ಬೆಂಗಳೂರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಡಿತರ ಚೀಟಿಯ ವಿವರ ಅಂತ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ಇಲ್ಲಿ ವಿತೌಟ್ OTP ಅಂತ ಕೊಟ್ಟಿರುತ್ತೆ. ವಿತ್ OTP ಮೇಲೆ ಆದರೂ ನೀವು ಚೆಕ್ ಮಾಡ್ಕೋಬೋದು. ನಾನು ವಿತೌಟ್ OTP ಮೇಲೆ ಚೆಕ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಓಕೆ, ನೋಡ್ತಾ ಇರ್ಬೋದು. ಓಪನ್ ಮಾಡಿದ ತಕ್ಷಣ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಸ್ಥಿತಿಯನ್ನು ಚೆಕ್ ಮಾಡಿದಾಗ ಇಲ್ಲಿ ಆ್ಯಕ್ಟಿವ್ ಅಂತ ಬಂದಿತ್ತು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರುತ್ತೆ. ಒಂದು ವೇಳೆ ಏನಾದರೂ ಇಲ್ಲಿ ಇನ್ಆ್ಯಕ್ಟಿವ್ ಅಥವಾ ಸಸ್ಪೆಂಡೆಡ್ ಅಂತೇಳಿ ಬಂದಿತ್ತು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತಲೇ ತಿಳ್ಕೊಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಹಾಗೆಯೇ ವಿವಿಧ ಒಂದು ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂತ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಹಾಕಿರ್ತೀನಿ.
ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.